ಇದ್ಯಾವ್ದು ಹೊಸ ಸ್ಟೆಪ್ಪು? ಅಮ್ಮ ತಾಯಿ, ತುಂಗಾ ನದಿ ಅಲ್ವೇ ಅದು, ತುಂಗಾ ನದಿ. ಮಳೆ ಬಂದ್ರೆ ಇದೊಂದು ಕೆಲಸ ಆಗುತ್ತೆ ನನಗೆ, ಯಾರ್ದು ದೃಷ್ಟಿ ತಾಗ್ಬಾರ್ದು ಅಂತ. ಇವತ್ತು ಬೆಳಗ್ಗೆನೇ ರೆಡಿಯಾಗಿದ್ದೀನಿ, ಮಕ್ಕಳನ್ನ ಜಸ್ಟ್ ಬಿಟ್ಬಿಟ್ಟು ಇವಾಗ ಹೊರಡ್ಬೇಕು. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀನಿ, ತುಮಕೂರಲ್ಲಿ. ನನ್ನ ತವ್ರ ಮನೆ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ. ಓಕೆ ಬನ್ನಿ. ಈಗ ಇದು ತುಮಕೂರು ಬಸ್ ಸ್ಟ್ಯಾಂಡು, ನೋಡಿದಿರಬೇಕು ನೀವು. ಬಸ್ ಸ್ಟ್ಯಾಂಡು ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಈಗ ಬಸ್ ಸ್ಟ್ಯಾಂಡ್ ಹೇಳ್ಬಿಟ್ಟು ಒಂದು 50 ಮೀಟರ್ಸ್ ಇದೆ, ಅಲ್ಲಿಗೆ ನೆಡ್ಕೊಂಡು ಹೋಗಬೇಕು. ಸೊ ಆಲ್ಮೋಸ್ಟು ಈಗ ಬಸ್ ಸ್ಟ್ಯಾಂಡ್ ಕಡೆಯಿಂದ ಹೋಗ್ತಾ ಇದ್ದೀನಿ. ಈಗ ನೇರಳೆನ ಸೀಸನ್ ಆಗಿರೋದ್ರಿಂದ ತುಂಬಾ ನೇರಳೆನ ಇಟ್ಕೊಳ್ತಾ ಇದ್ದಾರೆ. ಏನು ಸಕ್ಕತ್ತಾಗಿರುತ್ತೆ ಅಂದರೆ ಅಷ್ಟೇ ಸಕ್ಕತ್ತಾಗಿ ರೈಟ್ ಕೂಡ ಇದೆ. ಕೈಗಂತೂ ಎಟ್ಕಲ್ಲ, ಅಷ್ಟು ರೈಟ್ ಇದೆ. ನಾನಂತೂ ತೊಗೊಳಕ್ಕೆ ಹೋಗಲಿಲ್ಲ, ಯಾಕೆಂದರೆ ಅಷ್ಟು ರೈಟ್ ಇದೆ. ಸ್ವಲ್ಪ ಕಡಿಮೆ ಆದಮೇಲೆ ತೊಗೊಳ್ಳೋಣ ಅಂದ್ಬಿಟ್ಟು ಸುಮ್ಮನಾದೆ. ಸೊ ಈಗ ನಾನು ನನ್ನ ತವ್ರ ಮನೆ ಎಂಟ್ರಿಲಿದ್ದೀನಿ. ನಿಮಗೆಲ್ರಿಗೂ ಗೊತ್ತಾಗ್ತಿರ್ಬೋದು ಯಾವುದು ತವ್ರ ಮನೆ ಅಂತ. ಇಲ್ಲಿಗೆ ತುಂಬ ಜನ ಮಕ್ಕಳು ಬರ್ತಾರೆ, ನ್ಯಾಯಕ್ಕೋಸ್ಕರ ಬರ್ತಾರೆ. ಎಷ್ಟು ಜನಕ್ಕೆ ನ್ಯಾಯ ಸಿಕ್ಕಿದೆಯೋ ಸಿಕ್ಕಿಲ್ವೋ ಗೊತ್ತಿಲ್ಲ, ಬಟ್ ಹೋರಾಟ ಮಾತ್ರ ತುಂಬ ವರ್ಷದಿಂದ ನಡೆಸ್ತಾನೆ ಇರ್ತಾರೆ. ಹಾಗೆ ನಾನು ಹೋರಾಟ ಅನ್ಕೊಂಡು ಬರ್ತಾಯಿದ್ದೀನಿ. ಅದೇನು ಹೋರಾಟನೋ ಅಥವಾ ಈ ಬದುಕಿನ ಒಂದು ಪಾರ್ಟ್ ಆಫ್ ಲೈಫ್ ಅಂತಾರಲ್ಲ, ಅದು ಏನೋ ಒಂದು ಬಿಡಿ, ಲೈಫಲ್ಲಿ ಎಲ್ಲ ಒಂದೊಂದು ಕಲ್ತ್ಕೋಬೇಕು. ಹಾಗೆ ಅದೆಲ್ಲ ಮುಗಿಸ್ಕೊಂಡು ಕಬ್ನಲ್ಲಿ ಕುಡಿಯೋಣ ಅಂತ ಬಂದೆ. ನೋಡಿದ್ರೆ ಕರೆಕ್ಟಾಗಿ ಕಬ್ನಲ್ಲಿ ಕುಡಿಯೋ ಟೈಮಲ್ಲೇ ಕರೆಂಟ್ ಹೊರಟೋಯ್ತು. ಸರಿ ಅಂದ್ಬಿಟ್ಟು ಅದೇನೋ ಬೇರೆದವ್ರು ಜನ್ರೇಟರ್ ಇರ್ತಾನೋ ಅದರಲ್ಲಿ ಹಾಕಿ ಕೊಟ್ಟರು. ಅದನ್ನು ಕುಡ್ಕೊಂಡು ಮನೆಗೂ ಬಂದೆ. ಮನೆಗೆ ಬಂದು ಕಾಫಿ ಕುಡಿಯೋಣ ಅಂದ್ಬಿಟ್ಟು ಇವತ್ತು ಸ್ಪೆಷಲ್ಲಾಗಿ ಅದು ಏನೇನೋ ಮಾಡ್ತಾಯಿದ್ದೀನಿ. ಬಟ್ ಓಕೆ ಕೋಲ್ಡ್ ಕಾಫಿ ಕುಡಿಯೋಣ ಅನ್ನಿಸ್ತು, ಅದಕ್ಕೆ ಕೋಲ್ಡ್ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ಇವತ್ತು ಕೋಲ್ಡ್ ಕಾಫಿ ಅಷ್ಟೇ ಖಾಲಿ. ಬುಕ್ಕಿಗೆ ಬೆಳ್ಳು ಬಂದೈತೆ. ಇವತ್ತು ಬುಜ್ಜುಗ್ ರಜಾ. ಅದಕ್ಕೆ ಮಳೆ ಒಳಗೆ ಆಡ್ತಾವಳೆ. ಏನು 5-5 ನಿಮಿಷಕ್ಕೂ ಚೇಂಜ್ ಮಾಡ್ಕೊಂಡು ಬರ್ತಾಯಿತ್ತು ಮಳೆ. ನಮ್ಮ ಕುಳ್ಳಿ ಅಂತೂ 5 ನಿಮಿಷ ಬೈ ಪುರ್ಸೋತಿರಲ್ಲ, ಕೈ ಕಾಲು ಸುಮ್ಮನಿರಲ್ಲ. ಏನಾದರೂ ಒಂದು ಮಾತಾಡ್ತಾನೆ ಇರ್ತಾಳೆ, ಏನಾದರೂ ಒಂದು ತರಲೆ ಮಾಡ್ತಾನೆ ಇರ್ತಾಳೆ. ಬಟ್ ಏನೇ ಮಾಡಿದ್ರು ನನಗೆ ಮಾತ್ರ ಯಾವುದರಿಂದನೂ ತೊಂದರೆ ಮಾಡಲ್ಲ, ಆಗಿರ್ತಾಳೆ. ಅದೇ ಒಂದು ನನಗೆ ಖುಷಿ. ಅವಳಿಂದ ನನ್ನ ಮೂಡ್ ಸ್ವಿಂಗ್ ಆಗುತ್ತೆ. ನೋಡ್ತಾ ಇರ್ಬೋದು, 5 ನಿಮಿಷ ರಜೆ ಇತ್ತು ಒಂದು ಕೆಲಸದಲ್ಲಿ, ಸ್ಕೂಲಿಗೆ ರಜೆ ಇತ್ತು, ಸ್ವಿಮ್ಮಿಂಗ್ ರಜೆ ಇತ್ತು ಅಂದರೆ ನನಗಂತೂ ಬೇರೆ ಯಾವುದೂ ಯೋಚನೆ ಮಾಡೋಕ್ಕೆ ಬಿಡಲ್ಲ. ಇದ್ಯಾವ್ದು ಹೊಸ ಸ್ಟೆಪ್ಪು? ಒಂದು ಅಳಬೇಕು ಅಂದ್ರೂ ಅವಳ ಹತ್ರ ಯೋಚನೆ ಮಾಡಬೇಕು, ನುಗ್ಗಬೇಕು ಅಂದ್ರೂ ಯೋಚನೆ ಮಾಡಬೇಕು. 24 ಗಂಟೆ ಅವಳು ಮಾತಾಡೋ ಕಡೆನೇ ನನಗೆ ಯೋಚನೆ ಮಾಡ್ತಾ ಇರಬೇಕಾಗುತ್ತೆ. ಆ ಥರ ಇರುತ್ತೆ. ಅವಳೊಬ್ಬಳು ಇದ್ದುಬಿಟ್ರೆ ನನಗೆ. ಇನ್ನು ಹೃದಯನೂ ಓಕೆ, ಬಟ್ ಅವಳಷ್ಟು ನೋಟಿಗಲ್ಲಾಗಿ ತರಲೆ ಮಾಡಲ್ಲ. ನೋಡ್ತಾ ಇರೋದು ಹೆಂಗೆ ಆಡ್ತಾಳೆ ಅಂದರೆ 5 ನಿಮಿಷ ಸುಮ್ಮನೆ ಇರಲ್ಲ ಕೈ ಕಾಲು. ನೋಡಿ ಫ್ರೆಂಡ್ಸ್, ಎಷ್ಟು ಜೋರ್ ಮಳೆ ಬರ್ತಿದೆ ಅಂತ ನಮ್ಮಮ್ಮ ನೆಲ ಎಲ್ಲ ಹೊಡಿಸ್ತಾ ಇದ್ದಾರೆ. ಕೇಳಿಸ್ತಾಯ್ತಾ ಎಷ್ಟು ಜೋರ್ ಮಳೆ ಬರ್ತೈತೆ? ಅದಕ್ಕೆ ನಮ್ಮಮ್ಮ ವಾರಿಸ್ತಾ ಇದ್ದಾರೆ ಅಲ್ವಾ ಅಮ್ಮ? ಹೆಂಗ್ ಕಿಚ್ಕೊಂತಿದ್ದೀನಿ. ಓ ಸಿಡ್ಲು ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮ್ಗೆ, ಎಷ್ಟು ಜಾರಿದೆ ಅಂತ. ಓ ಸ್ಕೇಟಿಂಗು ಊರೇ. ಓ ನಮ್ಮಮ್ಮ ಹೋದ್ರು. ನಲ್ಲಿ ಆನ್ ಮಾಡ್ತಾವ್ರೆ, ನಲ್ಲಿ ಆನ್ ಮಾಡ್ತಾವ್ರೆ. ಆಹಾ ಇಲ್ಲಿ ನೋಡ್ರಿ. ಮಳೆ ಬರ್ತಿರೋ ಕಾರಣ ಬುಜ್ಜುಗೆ ಇವತ್ತು ರಜಾ ಇದೆ. ಅವಳಿಗೂ ಹೋಮ್ವರ್ಕ್ ಬೇಗ ಮುಗಿಸ್ಕೊಡಿ ಅಂತ ಹೇಳ್ತಾ ಇದ್ದೀನಿ. ಮಳೆ ನೋಡಿ ಬಿಟ್ಟು ಬರ್ತಾನೆ ಐತಿ ಎಷ್ಟು ಅಂತ. ಇದಕ್ಕೆ ಬಾಗ್ಲೆಲ್ಲ ತೊಳೆದ್ಬಿಟ್ಟೆ ನಾನು ಇವಾಗ. ನನ್ನ ಕೆಲಸ ಮಾತ್ರ ಪೆಂಡಿಂಗ್ ಉಳಿದೈತಿ. ಮೋಡ ಅಂತೂ ಸೊಕ್ಕೊತ್ತು ಕಾಣಿಸ್ತಾ ಇಲ್ಲ. ಎದುರುಗಡೆ ಕಾಣೋ ಅಪಾರ್ಟ್ಮೆಂಟ್ ಯಾವುದು ಕಾಣಿಸ್ತಾ ಇಲ್ಲ, ಅಷ್ಟು ಮಳೆ ಬರ್ತಾಯಿತ್ತು. ಮ್ಯಾಟ್ ಇದು ತುಂಬ ಗಲೀಜಾಗಿತ್ತು ಅಂದ್ಬಿಟ್ಟು ಹಾಕಿದ್ದೀನಿ. ಫುಲ್ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ, ನೀಟಾಗೆಲ್ಲ ತೊಳೆದು. ಮಳೆ ಬಂದಾಗ ಹಿಂಗೆ ತೊಳೆದ್ಬಿಟ್ರೆ ಈಸಿ ಆಗ್ಬಿಡುತ್ತೆ. ಕ್ಲೀನ್ ಮಾಡಿದ್ರು ಮಾತ್ರ ಧೂಳು ಬರ್ತಾನೆ ಇರುತ್ತೆ. ಡೈಲಿ ಇದನ್ನು ಕ್ಲೀನ್ ಮಾಡಲೇಬೇಕಾಗುತ್ತೆ. ಏನು ಇಷ್ಟು
ಬರೀ ಇಷ್ಟು ಮಾತ್ರ ಮಾಡ್ಕೋತೀನಿ ಅಂದ್ರೂ ಆಗೋದೇ ಇಲ್ಲ. ಫುಲ್ಲು ಟೆರಸ್ನ ಕ್ಲೀನ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಅಲ್ಲಿಂದ ಓಡಾಡಿ ಧೂಳೆಲ್ಲ ನಮ್ಮ ಬಾಗಿಲಿಗೆ ಬರುತ್ತೆ. ಇನ್ನು ಒಳಗಡೆ ಎಲ್ಲ ಫುಲ್ಲು ಧೂಳಾಗ್ಬಿಡುತ್ತೆ. ಬೇಸಿಗೆ ಟೈಮಲ್ಲಂತೂ ತುಂಬಾ ಕಷ್ಟ. ಮಳೆ ಟೈಮಲ್ಲಿ ಹಿಂಗೆ ಡೈಲಿ ಮಳೆ ಬಂದುಬಿಟ್ರೆ ಫುಲ್ಲು ಒಂದು 2-3 ಬಕೆಟ್ ನೀರು ಹಾಕ್ಬಿಟ್ರೆ ನೀಟಾಗಿ ಉಜ್ಜಿದ್ರೆ ಹೊರಟೋಗ್ಬಿಡುತ್ತೆ. ನೀಟಾಗಿ ಹಾಕ್ತು ಹೊಲ್ದುಬಿಟ್ಟಿದ್ದೀನಿ. ಈ ಸೀಟಿನ ಮೇಲೆ ನೀರು ಗಲೀಜು ಬಂದು ಹಂಗೆ ಕಲೆ ಆಗೈತೆ. ಇನ್ನು ಇಲ್ಲೆಲ್ಲ ಕ್ಲೀನ್ ಮಾಡಿದೆ. ಮಳೆ ಬಂದರೆ ಇದೊಂದು ಕೆಲಸ ಆಗುತ್ತೆ ನನಗೆ. ಬಟ್ಟು ನೀಟಾಗಿ ಹಂಗೆ ತುಳಿದು ಗಲೀಜು ಹೋಗುತ್ತೆ. ಅಯ್ಯಯ್ಯೋ ಕಿತ್ತೆ ಹೋಯ್ತು, ಉಲ್ಟಾ ಮಾಡಾಕ್ತೀನಿ. ಅಯ್ಯ ಎಷ್ಟೊಂದು ಗಲೀಜೈತಿ. ಕೊರಿಯರು ಜಿಮ್ಗೆ ಹೋಗಿದ್ದೀನಿ, ಕಾಲ್ ಮಾಡಿದ್ದಾರೆ, ಇವಾಗ ಬಂದಿಲ್ಲ. ಇಂದು ವೆಯ್ಟ್ ಮಾಡ್ತಾ ಇದ್ದೀನಿ. ಗೊತ್ತಾಗೋಲ್ಲ ಏನೋದಂತ. ದೊಡ್ಡದು ಮಕ್ಳು ನೋಡಿದ್ರೆ ಫುಲ್ ಶಾಕು. ಹಲೋ, ಇಸ್ಕೊ ಬಂದರೆ ಚೀಲ ಹೊತ್ಕೊಂಬತ್ತೈತಮ್ಮ. ಅಯ್ಯಪ್ಪ ನಡಿ, ಓಪನ್ ಮಾಡಿ ಕೆಳಗೆ ಬೀಳಿಸ್ಬೇಡ. ಲೇ ಒಳಗೆ ತಗೊಂಡು ನಡಿಯೇ, ಒಳಗೆ ತಗೊಂಡು ನಡಿಯೇ, ಕತ್ಲೆ ಇಲ್ಲಿ ನಿಧಾನ ಹೊಡೆದಿರ್ದೋದತ್ತು. ನಮ್ಮನೆ ದೃಷ್ಟಿ ಬೊಂಬೆ ನೋಡಿ ಹೆಂಗಿದೆ. ಯಾರ್ದು ದೃಷ್ಟಿ ತಗಬಾರ್ದು ಅಂತ ದೆವ್ವದ ಗೊಂಬೆ ಕೂರಿಸಿದ್ದೀನಿ. ಅಯ್ಯೋ ದೇವ್ರೆ, ನಿಧಾನ. ಇದೇನು ಪಾರ್ಸಲು ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ಓಕೆನಾ, ಏನದು ಅಂತ. ಹಾಂ, ಅದೇನು ಫುಲ್ಲು ಅಂದರೆ ನುಳ್ಳಿಯೋದು ಅಂತ. ಏನು ಫುಲ್ ಸೆಂಟೆನ್ಸ್ ಹೇಳು. ಏನು ಇನ್ನೊಂದ್ಸಲ ಹೇಳು. ಅಮ್ಮ ತಾಯಿ, ತುಂಗ ನರಿ ಅಲ್ವೇ ಅದು? ತುಂಗ ನದಿ. ಸಾಯಿಸ್ಬಿಡ್ತಾಳಪ್ಪ ಕನ್ನಡನ ಈ ಮಕ್ಕಳು. ಹಾಂ, ತುಂಗಾ ನದಿ. ಇವ್ ನಂದೊಂದು ಎಲ್ಲಿಡ್ಲಿ ಅಂತ ತೋರಿಸ್ತಾಳೆ. ವರ್ಣಿಸಿದ್ದಾರೆ ಕಣೆ, ಬಣ್ಣಿಸಿದ್ದಾರೆ. ಅದು ಬಣಿಸಿದ್ದಾರೆ ಅಲ್ಲ, ಬಣ್ಣಿಸಿದ್ದಾರೆ. ಹೌದು, ಬಣ್ಣಿಸಿದ್ದಾರೆ ಅಂದರೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಳು ತಿಂತಿದ್ದಾಳೆ, ಮಸ್ತ್ ಆಗೈತಂತೆ. ಈ ರೀತಿನ ಲಾಗು ಇಷ್ಟೇ. ಯಾರಿಗೆಲ್ಲ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಲೈಕ್ ಮಾಡಿ, ಶೇರ್ ಮಾಡಿ, ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್. ಎಲ್ಲ ಅವಳು ಹೇಳಿದ್ದೆ ಅಷ್ಟೇ, ಬೇರೆ ಏನಿಲ್ಲ. ಬೈ ಬೈ. ಬಾಯ್ ಬಾಯ್ ಅಕ್ಕ.